ಸತೀಶ್ ಜಾರಕಿಹೊಳಿ ದಿಢೀರಂತ ದೆಹಲಿಗೆ ಹೋಗಿದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಒಬ್ಬರಾದ ನಂತರ ಒಬ್ರು ದೆಹಲಿಗೆ ಒಂದು ಭೇಟಿ ಕೊಡ್ತಾ ಇದ್ದಾರೆ. ಈಗ ಸತೀಶ್ ಜಾರಕಿಹೊಳಿಯ ಸರದಿ. ಯಾಕೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋದ್ರು ದಿಢೀರಂತ? ಕಾಂಗ್ರೆಸ್ನಲ್ಲಿ ತಣ್ಣಗಾಗ್ತಾ ಇಲ್ವಾ ನವೆಂಬರ್ ಕ್ರಾಂತಿಯ ಕಿಚ್ಚು ಎನ್ನುವಂತಹ ಮಾತು. ಒಬ್ಬರಾದ ನಂತರ ಒಬ್ಬರು ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದು ಮುನ್ನವೇ ಸತೀಶ್ ಜಾರಕಿಹೊಳಿ ದೆಹಲಿಗೆ ದಂಡಯಾತ್ರೆ. ಏನಿರಬಹುದು ಹಾಗಾದ್ರೆ ರಹಸ್ಯ? ಸತೀಶ್ ದೆಹಲಿಗೆ ಹೋಗಿದ್ದು ಸಿಎಂ ಕುರ್ಚಿಗೋ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋ ಗೊತ್ತಿಲ್ಲ. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಒಂದು ಪ್ರವಾಸ ಇದೆ, ಹೋಗ್ತಾ ಇದ್ದಾರೆ. ಹೀಗಾಗಿ ಅದಕ್ಕೂ ಮುಂಚೆ ಇವರು ಹೋಗಿದ್ದಾರೆ. ಸಿಎಂಗೂ ಮುನ್ನ ಹೈಕಮಾಂಡ್ರನ್ನ ನಾಯಕರನ್ನ ಭೇಟಿ ಮಾಡೋಕೆ ಯತ್ನವನ್ನು ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ನಾಯಕತ್ವದ ಬದಲಾವಣೆ ಇರಬಹುದು, ಸಂಪುಟದ ಒಂದು ಸರ್ಜರಿ ಹೊತ್ತಿನಲ್ಲಿ ಸತೀಶ್ ದೆಹಲಿಗೆ ಹೋಗಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ದೆಹಲಿಯಲ್ಲಿ ಕೆ.ಸಿ. ವೇಣುಗೋಪಾಲ್ ಭೇಟಿ ಮಾಡಿ ಸಮಾಲೋಚನೆ ಮಾಡಿದ್ದಾರಾ ಅಂತ. ಬಿಹಾರ್ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ದೆಹಲಿಗೆ ಆಗಮಿಸಿರುವಂತಹ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ ವಾಪಸ್. ಈ ಬೆನ್ನಲ್ಲೇ ದೆಹಲಿಗೆ ತೆರಳಿದ್ದಾರೆ. ವರಿಷ್ಠರನ್ನ ಭೇಟಿ ಕೂಡ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗಾದ್ರೆ ಈ ಸಮಯದಲ್ಲಿ ಇವರು ಹೇಳದೆ ಕೇಳದೆ ದಿಢೀರಂತ ಯಾಕೆ ದೆಹಲಿಗೆ ಹೋದ್ರು? ಯಾಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು? ಏನು ಸತೀಶ್ ಜಾರಕಿಹೊಳಿ ಅವರ ಒಂದು ಈ ವಿಚಾರದಲ್ಲಿ ಏನು ಮಾತುಗಳು ಕೇಳಿ ಬರ್ತಾ ಇತ್ತು? ಕಾಂಗ್ರೆಸ್ ನಾಯಕರಲ್ಲಿ ಸಿಎಂ ಕುರ್ಚಿಗಾಗಿ ಗುದ್ದಾಟ ನಡೀತಾ ಇರುವ ವಿಚಾರ ಗೊತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಬಹಳ ದೊಡ್ಡ ಆಕಾಂಕ್ಷಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ, ಅದು ಕೂಡ ಗೊತ್ತಿರುವಂತಹ ವಿಚಾರ. ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾರು ಹೊಸಬರು ಬರ್ತಾರೆ, ಇದೆಲ್ಲ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹೊತ್ತಿನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು 15ನೇ ತಾರೀಕಿಗೆ ಭೇಟಿ ಕೊಡ್ತಾ ಇದ್ದಾರೆ ದೆಹಲಿಗೆ. ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಹೋಗಿ ಅಲ್ಲಿ ಕೆಲ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಎನ್ನುವಂತಹ ಮಾತು. ದೆಹಲಿಯ ಒಂದು ಎಲೆಕ್ಷನ್ ಮುಗಿದಿದೆ, ಅದಕ್ಕಾಗಿ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ದೆಹಲಿಗೆ ವಾಪಸ್ ಆಗಿದ್ದಾರೆ. ಬಿಹಾರದ ಎಲೆಕ್ಷನ್ ಏನಿದೆ ಅದು ಮುಗಿದಿದೆ, ದೆಹಲಿಗೆ ವಾಪಸ್ ಆಗಿದ್ದಾರೆ ಹೈಕಮಾಂಡ್ ನಾಯಕರು. ಹೀಗಾಗಿ ಅವರನ್ನು ಭೇಟಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಸಮಾಲೋಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ಸಿಎಂ ಕುರ್ಚಿಗಾಗಿ ಮಾತನಾಡೋಕ್ಕೆ ಹೋದ್ರ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಡೋಕೆ ಹೋದ್ರ ಹೀಗಂತ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಮಗೂ ಕೂಡ ಸಿಎಂ ಸ್ಥಾನವನ್ನ ಕೊಡಿ ಅನ್ನುವಂತಹ ಮಾತನ್ನೇನಾದರೂ ಕೇಳ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ? ಯಾಕೆ ಈ ರೀತಿಯಾಗಿ ದಿಢೀರಂತ ಭೇಟಿ ಕೊಟ್ಟರು? ಈಗಾಗಲೇ ಇದಕ್ಕೂ ಮುನ್ನ ಸಾಕಷ್ಟು ಕಾಂಗ್ರೆಸ್ ನಾಯಕರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿಯ ಸರತಿ. ಸಿಎಂ ಡಿ.ಕೆ. ಶಿವಕುಮಾರ್ ಅಂತೂ ಮೂರು ಬಾರಿ ಹೋಗಿ ಬಂದ್ಬಿಟ್ರು. ಇನ್ನು ಸಿಎಂ ಕೂಡ ಹೋಗಬೇಕಾಗಿದೆ 15ನೇ ತಾರೀಕು ಒಂದು ಕಾರ್ಯಕ್ರಮದ ವಿಚಾರವಾಗಿ. ಆ ನೆಪದಲ್ಲಿ ಹೋಗಿ ಮತ್ತೆ ಹೈಕಮಾಂಡ್ ಜೊತೆ ಏನಾದರೂ ಕೆಲವೊಂದು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡ್ತಾರಾ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಸತೀಶ್ ಜಾರಕಿಹೊಳಿ ಮತ್ತೆ ಈಗ ದೆಹಲಿಗೆ ಹೋಗಿದ್ದಾರೆ, ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ಯಾಕೆ ಈ ಅರ್ಜೆಂಟು? ಏನು ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಂಡು ಹೋದ್ರು? ವರಿಷ್ಠರ ಜೊತೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಇವರು? ಏನು ಒಂದು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ? ಅವರ ತಲೆಯಲ್ಲಿ ಏನಿದೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರ್ಚಿ ಬೇಕೋ ಅಥವಾ ಸಿಎಂ ಕುರ್ಚಿ ಬೇಕೋ? ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಏನಾದರೂ ಇದೆಯಾ? ಇದೇ ಕಾರಣಕ್ಕೆ ಹೋದ್ರ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಕಾಂಗ್ರೆಸ್ ನಾಯಕರು ದೆಹಲಿಗೆ ಭೇಟಿ ಕೊಟ್ಟಾಗೆಲ್ಲ ನಾವು ಬರೀ ಇದೇ ಒಂದು ರಾಜಕೀಯ ವಿಚಾರವಾಗಿ ಹೋಗ್ತಾ ಇಲ್ಲ, ಬೇರೆ ಬೇರೆ ವಿಚಾರಗಳಿದೆ ಅಂತ ಕಾರಣಗಳನ್ನು ಹೇಳಿ ಹೋಗ್ತಾ ಇದ್ರು, ಅಥವಾ ವಾಪಸ್ ಬಂದ ನಂತರ ಹೇಳ್ತಾ ಇದ್ರು ನಾವು ಆ ಕಾರಣಕ್ಕಲ್ಲ, ನೀವೇನು ಯೋಚನೆ ಮಾಡ್ತಾ ಇದ್ರಿ ಆ ಕಾರಣಕ್ಕೆ ನಾವು ದೆಹಲಿಗೆ ಹೋಗಿಲ್ಲ, ಬೇರೆ ವಿಚಾರ ಇತ್ತು ಅಂತ ಹೇಳ್ತಾ ಇದ್ರು. ಆದರೆ ಇವರು ಏನೇ ಕಾರಣಗಳನ್ನು ಕೊಟ್ಟರೂ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗುವಂಥದ್ದು ಮಾತ್ರ ಇದೇ ವಿಚಾರಗಳೇ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಆ ರೀತಿಯಾದಂತಹ ಒಂದು ವಾತಾವರಣ ಇದೆ. ಎಲ್ಲರ ಮನಸ್ಥಿತಿಯಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳಿದೆ. ಆದರೆ ಹೊರಗಡೆ ಯಾರು ಕೂಡ ಸರಿಯಾಗಿ ಹೇಳ್ಕೊಳ್ತಾ ಇಲ್ಲ, ಯಾರು ಕೂಡ ಬಹಿರಂಗಪಡಿಸ್ತಾ ಇಲ್ಲ. ಅದು ಖುದ್ದು ಸಿಎಂ ಅವರಿಗೂ ಕೂಡ ಅನ್ವಯಿಸುತ್ತೆ ಈ ಒಂದು ವಿಚಾರ. ಸಿಎಂ, ಡಿ.ಸಿ.ಎಂ ಮತ್ತು ಬೇರೆ ಬೇರೆ ನಾಯಕರೇನಿದ್ದಾರೆ ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಯಾವ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಈ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿನೇ ಇದೆ. ಯಾವ ವಿಚಾರವೂ ಕೂಡ ಖಚಿತವಾಗಿ ತಿಳಿದು ಬರ್ತಾ ಇಲ್ಲ. ಏನಾಗಬಹುದು ಅಂತ ದಿನದಿಂದ ದಿನಕ್ಕೆ ಒಂದು ಕುತೂಹಲ ಜಾಸ್ತಿ ಆಗ್ತಾನೇ ಇದೆ. ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಏನು ಭೇಟಿ ಕೊಟ್ಟಿದ್ದಾರೆ, ಇದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ. ಅಲ್ಲಿರುವಂತಹ ಒಂದು ವರಿಷ್ಠರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಮನಸ್ಸಲ್ಲಿರುವಂತಹ ಒಂದು ಇಂಗಿತವನ್ನು ಹೇಳಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅಥವಾ ಇವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ರೀತಿಯಲ್ಲೇ ಪಟ್ಟು ಹಿಡಿದು ಏನಾದರೂ ಕೂತ್ಕೊಂಡಿದ್ದಾರೆ, ನನಗೆ ಈ ಒಂದು ಸ್ಥಾನ ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ಏನಾದರೂ ಕೇಳ್ತಾ ಇದ್ದಾರಾ ಗೊತ್ತಿಲ್ಲ. ಹೀಗಾಗಿ ಇವರು ಭೇಟಿ ಮಾಡಿರುವುದಂತೂ ಕೂಡ ನಿಜ. ಮತ್ತು ಇವರ ಒಂದು ಭೇಟಿ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ, ಚರ್ಚೆಯನ್ನು ಹುಟ್ಟಾಕ್ತಾ ಇದೆ. ಏನಾಗಬಹುದು? ಸತೀಶ್ ಜಾರಕಿಹೊಳಿ ಅವರ ಒಂದು ಮನಸ್ಸಲ್ಲಿ ಏನಿದೆ? ನಿಜಕ್ಕೂ ಕೂಡ ಅವರು ಯಾವ ವಿಚಾರವಾಗಿ ಹೋಗಿದ್ದಾರೆ? ಇವರಿಗೆ ಏನಾದರೂ ಹೈಕಮಾಂಡ್ ನಾಯಕರು ಸ್ಪಂದಿಸ್ತಾರೆ? ಯಾಕಂದರೆ ಡಿ.ಕೆ. ಶಿವಕುಮಾರ್ ಹೋದಾಗೇನೆ ಅಲ್ಲಿ ಹೈಕಮಾಂಡ್ ನಾಯಕರು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಯಾಕಂದರೆ ಅವರು ಆ ಟೈಮಲ್ಲಿ ಬ್ಯುಸಿ ಇದ್ದರು. ಬಿಹಾರ ಚುನಾವಣೆಯ ಒಂದು ಎಲೆಕ್ಷನ್ ಏನಿದೆ ಅಲ್ಲಿ ಪ್ರಚಾರ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು. ಆದರೆ ಈಗ ಅಲ್ಲಿ ಎಲೆಕ್ಷನ್ ಮುಗಿದಿದೆ ಬಿಹಾರದಲ್ಲಿ.
ಕೊನೆಯ ಹಂತದ ಮತದಾನ ಕೂಡ ಆಗಿದೆ. ಹೀಗಾಗಿ ಎಲ್ಲ ಹೈಕಮಾಂಡ್ ನಾಯಕರು ದೆಹಲಿಗೆ ವಾಪಸ್ ಬಂದಿದ್ದಾರೆ. ಹೀಗಾಗಿ ಇದೇ ಒಳ್ಳೆಯ ಸಮಯ ಹೋಗಿ ಮಾತಾಡ್ಬಿಡೋಣ ಅನ್ನೋಂಥ ರೀತಿಯಲ್ಲಿ ಏನಾದರೂ ಸತೀಶ್ ಜಾರಕಿಹೊಳಿ ಹೋಗಿದ್ದಾರಾ ಗೊತ್ತಿಲ್ಲ. ಹೀಗಾಗಿ ಯಾವ ನಾಯಕರು ಸಿಗುತ್ತಾರೆ, ಯಾರಿಲ್ಲ, ಯಾರ ಜೊತೆ ಮಾತನಾಡ್ತಾರೆ, ಏನು ಮಾತುಕತೆ ಆಗುತ್ತೆ, ಇದೆಲ್ಲವೂ ಕೂಡ ಇನ್ನು ಗೌಪ್ಯವಾಗಿರುವಂಥದ್ದು, ಯಾವುದು ಕೂಡ ಬಹಿರಂಗವಾದಂಥದ್ದು ಅಲ್ಲ. ಕಾಂಗ್ರೆಸ್ನ ಒಂದು ಚಟುವಟಿಕೆಗಳು, ಭೇಟಿ ಮಾಡುವಂತಹ ವಿಚಾರಗಳು, ನಾಯಕರು ನಡೆದುಕೊಳ್ಳುವಂತಹ ರೀತಿ, ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಎಲ್ಲವೂ ಕೂಡ ಗುಟ್ಟಾಗಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಏನು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ, ಅದೇ ವಿಚಾರವಾಗಿ ಈಗ ಚರ್ಚೆ ಆಗ್ತಾ ಇದೆ. ಅವರು ಯಾಕೆ ಹೋದರು, ಏನು ಚರ್ಚೆ ಮಾಡ್ತಾ ಇದ್ದಾರೆ, ಇವರಿಗೆ ಹೈಕಮಾಂಡ್ ನಾಯಕರು ಸಿಗ್ತಾರಾ, ಸಿಕ್ಕರೆ ಇವರಿಗೆ ಏನು ಹೇಳಿ ಕಳಿಸ್ತಾರೆ ಅಂತ DCM ಹೋದಾಗೆ ಸಿಗಲಿಲ್ಲ, ಅವ್ರಿಗೂ ಕೂಡ ಏನು ಮಾತಾಡಲಿಲ್ಲ. ಹೀಗಾಗಿ ಸತೀಶ್ ಜಾರಕಿಹೊಳಿ ಹೋಗಿ ಭೇಟಿ ಮಾಡಿದ್ರೆ, ಬೇಡಿಕೆಯನ್ನು ಇಟ್ಟರೆ ಅದನ್ನು ಒಪ್ಪುತ್ತಾರಾ ಅನ್ನುವಂತಹ ಒಂದು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.